ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗ್ನ ರಿಸಲ್ಟ್ಸ್ ಡೈರೆಕ್ಟಾಗಿ ನೋಡೋಣ. 51,000 ಮಾರ್ಕೆಟ್ ಒಂದು ರೇಂಜ್ ಬೌಂಡ್ಗೆ ಆಗಿತ್ತು ಅಂತಲೇ ಹೇಳ್ಬೋದು. ನಿನ್ನೆಯ ವೀಡಿಯೋದಲ್ಲಿ ಸಹ ಐ ಥಿಂಕ್ ನಿನ್ನೆ ಅಂತ ಅನ್ಕೊತೀನಿ, ನಿಮ್ಗೆ ಆಡಿಯೋ ಹೇಳಿದೆ 51,000 ಈಸಿಗೆ ಬಿಗ್ ಬಾಯ್ಸು ಬ್ರೇಕ್ ಆಗೋಕ್ಕೆ ಬಿಡೋದಿಲ್ಲ ಅಂತ ಎಕ್ಸ್ಪೆಕ್ಟೇಷನ್ ನಾನು ನಿಮಗೆ ಹೇಳಿದ್ದೆ. ನೋಡಿ, ಎಲ್ಲ ಎಕ್ಸ್ಪೆಕ್ಟೇಷನ್ ಇದೇ ರೀತಿ ವರ್ಕ್ ಆಗಬೇಕಂತಲ್ಲ, ನಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಒಂದು ಹೇಳ್ಬೋದು ಈ ರೀತಿ ಆಗುತ್ತೆ ಅಂತ. ಓಕೆ, ಅದ್ರ ಬೇಸ್ ಮೇಲೆ ನಾವು ನೋಡಿದಂಗೆ 51,000 ಸುಮಾರು ಸಲ ಒಂದು ಅಟೆಂಪ್ಟ್ ಮಾಡಿ ಆಲ್ಮೋಸ್ಟ್ ನಿಮಗೆ ಡೈಲಿ ಚಾರ್ಟ್ ಕ್ಯಾಂಡಲ್ಸ್ ತೋರಿಸಿ ನೋಡಿ. ಆಲ್ಮೋಸ್ಟ್ ನೀವು ನೋಡ್ಬೋದು, ಓಪನಿಂಗಲ್ಲಿ ಒಂದು ಟ್ರೈ ಮಾಡ್ತಾ ರಿಜೆಕ್ಷನ್ ಆಯಿತು. 2ನೇ ಕ್ಯಾಂಡಲ್ಲಿ, 3ನೇ ಕ್ಯಾಂಡಲ್, 4ನೇ ಕ್ಯಾಂಡಲ್ ಆಲ್ಮೋಸ್ಟ್ ಸುಮಾರು ಸಲ ಬಂದು ನೆಕ್ಸ್ಟ್ ಆಲ್ಮೋಸ್ಟ್ 10 ಗಂಟೆ ಟೈಮಲ್ಲೂ ಸಹ ಟ್ರೈ ಮಾಡೋದು, ಅದಾಗಿಲ್ಲ. ಬಿಗ್ ಬಾಯ್ಸು ಕೆರಡೆ ತಗೊಂಬಂದರು. ಸೊ ಇದು ಈ ಒಂದು ಸ್ಟಾಕ್ ಮಾರ್ಕೆಟ್ ಒಂದು ರಿಯಾಲಿಟಿ ಸ್ನೇಹಿತರೆ. ಯಾವುದೇ ಒಂದು ಲೆವೆಲ್ಲು ಬ್ರೇಕ್ ಆಗೋಕ್ಕೆ ಅಷ್ಟು ಈಸಿಗೆ ಬಿಗ್ ಬಾಯ್ಸು ಬಿಡೋದಿಲ್ಲ. ಆ ಒಂದು ಲೆವೆಲಲ್ಲಿ ಅವ್ರಿಗೆ ಪೊಸಿಷನ್ ಇತ್ತು ಅಂದರೆ 100% ಆ ಒಂದು ಬೆನಿಫಿಟ್ ಸಿಕ್ಕೋ ಗಂಟ ಅಥವಾ ಆ ಒಂದು ಆಪ್ಷನ್ಸ್ ಪ್ರೀಮಿಯಮ್ಗಳ ಬೆನಿಫಿಟ್ ಸಿಗೋ ಗಂಟ ಅವರು ಬ್ರೇಕ್ ಆಗೋಕ್ಕೆ ಬಿಡೋದಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದ್ರೆ ಮಾರ್ಕೆಟ್ ಮಂಡೇ ಇದೇ ರೀತಿ ಏನಾದರೂ ಸ್ವಲ್ಪ ಸ್ಲೈಟ್ಲಿ ಏನಾದರೂ ನೆಗೆಟಿವ್ ಏನಾದರೂ ಓಪನ್ ಆಗಿ 50,800 ಸ್ವಲ್ಪ ಏನಾದರೂ ಬ್ರೇಕ್ ಆಯಿತು ಅಂದರೆ ಅಲ್ಲಿಂದ ರಿವರ್ಸಲ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ. ಅದ್ರ ಜೊತೆಗೆ ಮಂಗಳವಾರ ಅಥವಾ ಸೋಮವಾರ ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ ಈ ಒಂದು ಪ್ರೀಮಿಯಮ್ಗಳು ನಿಮ್ಗೆ ಏನು ಕಾಣಿಸ್ತಿದೆಯಲ್ಲ 51,000 ಪ್ರೀಮಿಯಮ್ಗಳು ಪ್ರಾಫಿಟ್ ತೋರಿಸ್ತೀನಿ. ಆಲ್ರೆಡಿ ನಿಮ್ಗೆ ಆಲ್ಗೋ ಪ್ರಾಫಿಟ್ ತೋರಿಸಿರಿ, ಬಟ್ ಸೈಕಾಲಜಿ ನಿಮ್ಗೆ ಹೇಳ್ತಿದ್ದೀನಿ ಯಾವ ರೀತಿ ವರ್ಕ್ ಆಗುತ್ತಂತ. ಓಕೆ, ಈ ಒಂದು ಸಿಇನ ಒಂದು ಪ್ರೀಮಿಯಮ್ ಏನಿದೆ ಅದು ಆಲ್ಮೋಸ್ಟ್ ನಿಮಗೆ ಒಂದು 150-200 ಬರ್ಬೋದು. ಮಂಡೇ ಏನಾದರೂ ಸ್ವಲ್ಪ ಸ್ಲೈಟ್ಲಿ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಅದ್ರ ಜೊತೆಗೆ ಇದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಆದಮೇಲೆ ಮಾರ್ಕೆಟ್ನ 51,000ಗೆ ಬ್ರೇಕ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಮಾಡಿಕೊಡ್ತಾರೆ. ಪ್ರಾಬಬಲಿ ಸೋಮವಾರದ ಮಧ್ಯಾಹ್ನದ ಸೆಷನ್ ಅಥವಾ ಮಂಗಳವಾರ ಈ ಲೆವೆಲ್ಗೆ ಬ್ರೇಕ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ. ಇನ್ ಕೇಸ್ ಏನಾದರೂ ಇದು ಮಿಸ್ ಆಯಿತು ಅಂದರೆ ಬುಧವಾರ ಅಷ್ಟರಲ್ಲಿ 15,000 ಬ್ರೇಕ್ ಆಗಿ ಅದ್ರ ಬೇಸಿಸ್ ಮೇಲೆ ಅದ್ರ ಮೇಲೆ ಸಸ್ಟೈನ್ ಆಗಬೇಕು ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ಮಾರ್ಕೆಟಲ್ಲಿ ಸದ್ಯದ ಸಿಚುವೇಷನ್ ಯಾವುದೇ ರೀತಿ ಒಂದು ದೊಡ್ಡ ನೆಗೆಟಿವ್ ನ್ಯೂಸ್ ಇಲ್ಲ ಅಂತ ಹೇಳ್ಬೋದು. ನೋಡ್ಬೋದು, ವಿಕ್ಸು 4% ಇನ್ಕ್ರೀಸ್ ಆಗಿದ್ದು ಸಹ ನಿಫ್ಟಿ ಬಂದು 11 ಪಾಯಿಂಟ್ಸು ಅಪ್ಪಿದೆ. ಓಕೆ, ಸೊ ಈ ಒಂದು ಸಿಚುವೇಷನ್ಸಲ್ಲಿ ಯಾವ ರೀತಿ ಹೆಂಗೆ ಅಂತ ನಮಗೆ ಇನ್ನೂ ಕನ್ಫ್ಯೂಷನ್ ಸ್ಟೇಜ್ ಇದೆ ಅಂತ ಹೇಳ್ಬೋದು. ಸೊ ಆ ಒಂದು ಸಿಚುವೇಷನ್ ಬೇಸಿಸ್ ಮೇಲೆ ನಿಮ್ಗೆ ಹೇಳಿದ್ದೀನಿ, 15,000 ಏನೋ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಮಂಗಳವಾರ ಅಥವಾ ಆಡಿ ಹೇಳ್ದಲ್ಲ ಆ ಒಂದು ಸೈಕಾಲಜಿ ಬೇಸ್ನ ಬ್ರೇಕ್ ಆಯಿತು ಅಂದರೆ ನೀವು 51,000ನ ಒಂದು ಸಿಇನ ಬೈ ಮಾಡಿ 50,500ನ ಸಿಇನ ಸೆಲ್ ಮಾಡಿದ್ರೆ ಸೂಪರ್ ಪ್ರಾಫಿಟ್ ಮಾಡ್ಬೋದು ಅಂತ ಒಂದು ಗೆಸ್ ಹೇಳ್ತಾ ಇದ್ದೀನಿ ಯಾವ ರೀತಿ ಹೆಂಗೆ ಅಂತ. ಓಕೆ, ಸೊ ನಮ್ಮ ಇವತ್ತಿನ ಆಲ್ಗೋ ಟ್ರೇಡಿಂಗ್ ಸಹ ಏನೋ ಒಂದು ಯಾವುದೇ ರೀತಿ ಒಂದು ಡಿ ಕೆ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ 51,000 ಒಂದು ಸ್ಟ್ರಾಟಜಿ ಸಹ ನೋಡಿದೆ, ಅಥವಾ ಒಂದು 60 ಪಾಯಿಂಟ್ಸ್ ಒಂದು ಡೌನ್ ಆಗಿದೆ ಅಂತ ಹೇಳಿ ಯಾವುದೇ ರೀತಿ ಬೆನಿಫಿಟ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ನಮ್ಮ ಒಂದು ಮಾರ್ಜಿನ್ ಬೆನಿಫಿಟು 42,000 ಮಾರ್ಜಿನ್ ಇದೆ, ಅದೇ ಥರ 25 ರೂಪೀಸ್ನ ಒಂದು ಟ್ಯಾಕ್ಸಸ್ ಇದೆ ಅಂತಲೇ ಹೇಳ್ಬೋದು. ಇದು ನಮ್ಮ ಇವತ್ತಿನ ಡೀಟೇಲ್ಸ್ ಸ್ನೇಹಿತರೆ. ನಮ್ಮ ಒಂದು ಟ್ರ್ಯಾಕಲ್ಲಿ ಸಹ ಅಪ್ಡೇಟ್ ಮಾಡಿ 170 ಈ ಮಂತ್ ಆಲ್ಮೋಸ್ಟ್ ಲೈಕ್ 3,000 ಲಾಸ್ ಆಗುತ್ತೆ. ಯಾವುದೇ ರೀತಿ ಒಂದು ಬಿಗ್ ಒಂದು ಪ್ರಾಫಿಟ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದೆ. ಆಲ್ಮೋಸ್ಟ್ ನೀವು ನೋಡ್ಬೋದು, ಲಾಸ್ಟ್ ಮಂತಿಂದ ಹೇಳ್ತಾ ಇದ್ದೀವಿ ಒಂದು ಬಿಗ್ ಪ್ರಾಫಿಟ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ ಅಂತ. ಸೊ ಮಾರ್ಕೆಟ್ ಕರೆಂಟ್ ಟೈಮ್ ಕೊಟ್ಟಿಲ್ಲ ಅಂದರೆ ನಮಗಿರುವಂಥ ಒಂದೇ ಒಂದು ಆಪ್ಷನ್ ಅಂದರೆ ಪೇಷನ್ಸಾಗಿ ಕಾಯಬೇಕು. ಯಾವಾಗ ಕೊಡುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿವರೆಗೂ ಕಾಯಬೇಕು, ಆಮೇಲೆ ಎಂಜಾಯ್ಮೆಂಟ್ ಮಾಡಬೇಕಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ, ಮತ್ತೊಂದು ಸರಿ ರಿಫ್ರೆಶ್ ಮಾಡ್ಬಿಡ್ತೀನಿ. ಓಕೆ, ಸೊ ಇದು ಇವತ್ತಿನ ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ಆಲ್ಗೋದಲ್ಲಿ ಇಂಟ್ರೆಸ್ಟ್ ಇರೋಲ್ಲಿ ಕೊಟ್ಟಿರೋಂಥ ವಾಟ್ಸಪ್ ನಮಗೆ ದಯವಿಟ್ಟು ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದ್ಮೇಲೆ ನೀವು ಡಿಸಿಷನ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.